ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿ. ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆ ಇಲ್ಲ. ರೈತರು ಡಿಎಪಿಗೆ ಪರ್ಯಾಯವಾಗಿ ಕಾಂಪ್ಲೆಕ್ಸ್ ರಸಗೊಬ್ಬರ ಕೂಡ ಬಳಸಬಹುದು. ದೇವಿಕಾ ಆರ್. ಈ ತಿಂಗಳು ಮಳೆಯಾಗಲಿದೆ. ಬಸವರಾಜ್ ಬಿರಾದರ್. 26ರಂದೇ ಮುಂಗಾರು ಮಳೆ ಬರಬೇಕಾಗಿತ್ತು. ಆದರೆ ಪೆಸಿಫಿಕ್ ಸಾಗರದಲ್ಲಿ ಆದ ತಪ್ಪುಗಳಿಂದ ವಿಳಂಬವಾಗಿ ಮಳೆ ಬರಲಿದೆ. ಜೂನ್ 6ಕ್ಕೆ ಮಳೆ ರಾಜ್ಯಕ್ಕೆ ಆಗಮನ. ಬೀದರ್ಗೆ ಜೂನ್ 9ರಿಂದ 10ನೇ ತಾರೀಕಿಗೆ ಮಳೆ ಬರಲಿದೆ. ರೈತರು ನಿರ್ಭಯದಿಂದ ಬಿತ್ತನೆ ಮಾಡಬಹುದು. ಬಸವರಾಜ್ ಬಿರಾದಾರ್. ವಿವೇಕಾನಂದ ಕಾಲೋನಿ ಕುಮಾರಕೃಪಾ ತೋಟದಲ್ಲಿ ಜರುಗಿದ ವಿಶ್ವ ಪರಿಸರ ದಿನಾಚರಣೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರ ಸನ್ಮಾನ. ಪೌರ ಕಾರ್ಮಿಕರು ಮಾಡುವ ಸ್ವಚ್ಛತೆ ಕೆಲಸದಿಂದ ಪರಿಸರ ಸ್ವಚ್ಛ ಆಗುವುದು. ಪ್ರೊಫೆಸರ್ ಎಸ್ ವಿ ಕಲ್ಮಠ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಯಾವುದೇ ಕೊರತೆ ಇಲ್ಲ. ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಆರ್ ತಿಳಿಸಿದರು. ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ರೈತರಿಗೆ ಅನ್ಯಾಯ ಮಾಡಿ ರಸಗೊಬ್ಬರವಾಗಲಿ ಅಥವಾ ಬಿತ್ತನೆ ಬೀಜಗಳಾಗಲಿ ಕಾಳಸಂತೆಯಲ್ಲಿ ಏನಾದರೂ ಮಾರಾಟ ಮಾಡಿಕೊಂಡ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ನಾನು ಸ್ವತಃ ಜಿಲ್ಲೆಯ 7 ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿದ್ದೇನೆ. ಬಿತ್ತನೆ ಬೀಜ ಅಥವಾ ರಸಗೊಬ್ಬರಗಳನ್ನು ತೆಗೆದುಕೊಂಡು ಅಥವಾ ಬೀಜ ರಸಗೊಬ್ಬರ ಹೋಗುವ ಅನುಮಾನ ಬಂದರೆ ನಮಗೆ ತಿಳಿಸಿ ಎಂದು ಫೋನ್ ನಂಬರ್ ಕೂಡ ಕೊಟ್ಟು ಬಂದಿದ್ದೇವೆ. ಆದ್ದರಿಂದ ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುವುದು. ರೈತರು ಏನೇ ರಸಗೊಬ್ಬರ ಮತ್ತು ಬೀಜಗಳ ಕೊರತೆ ಇದ್ದರೂ ಕೂಡ, ಸಮಸ್ಯೆಗಳಾಗಿದ್ದರೂ ಕೂಡ ನಮಗೆ ತಾವು ನೇರವಾಗಿ ಲಿಖಿತ ರೂಪದಲ್ಲಿ ದೂರನ್ನು ಕೊಡಬೇಕು ಮತ್ತು ಕರೆ ಮಾಡಬೇಕು. ಅಥವಾ ರಸಗೊಬ್ಬರ ವಿಷಯದಲ್ಲಿ ಮತ್ತು ಬಿತ್ತನೆ ಬೀಜಗಳ ವಿಷಯದಲ್ಲಿ ಪರ್ಯಾಯ ವ್ಯವಸ್ಥೆನೂ ಕೂಡ ನೀವು ಮಾಡ್ಕೋಬೇಕು. DAP ಸಿಗದೆ ಇದ್ದರೆ ಕಾಂಪ್ಲೆಕ್ಸ್ ರಸಗೊಬ್ಬರವನ್ನು ಬಳಸಬೇಕು ಅನ್ನುವಂಥ ಸೂಕ್ತ ಮಾಹಿತಿಯನ್ನು ಕೂಡ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ತಿಳಿಸಿದರು. ರೈತರು ತಪ್ಪದೇ FID ಮಾಡಿಸಿಕೊಳ್ಳಬೇಕು. ಇದರಿಂದ ನಿಜವಾದ ರೈತರಿಗೆ ಫಲ ಸಿಗುತ್ತದೆ. ಎಕರೆಗೆ 1 ಚೀಲ ಯೂರಿಯಾ ನೀಡಲಾಗ್ತಾ ಇದೆ. ಎಲ್ಲ ರಸಗೊಬ್ಬರ ಮತ್ತು ಬೀಜದ ಅಂಗಡಿಗಳಿಗೆ ಭೇಟಿ ನೀಡಿದ್ದೇವೆ. ನಕಲಿ ಬೀಜ ವಿತರಣೆ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಬಂದ ತಕ್ಷಣ ಈ ಕುರಿತು ಸೂಕ್ತ ಬಂದೋಬಸ್ತ್ ಮಾಡಿದ್ದೇವೆ. ಅಲ್ಲದೆ ಬೀಜಗಳನ್ನು ಟೆಸ್ಟ್ ಕೂಡ ಮಾಡಿಸಿದ್ದೇವೆ. ಹಾಗೇನಾದರೂ ನಕಲಿ ಬೀಜ ಮಾರಾಟ ಮಾಡುವ ಕುರಿತು ರೈತರು ಲಿಖಿತ ರೂಪದಲ್ಲಿ ನಮಗೆ ದೂರು ನೀಡಿದರೆ ಅಂತ ಮಾರಾಟಗಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ವ್ಯವಸ್ಥೆ ಮಾಡುತ್ತೇವೆ ಎಂದು ದೇವಿಕಾ ಆರ್ ತಿಳಿಸಿದರು. ಇದೇ ವೇಳೆ ಉಪ ಕೃಷಿ ನಿರ್ದೇಶಕ ಅನ್ಸಾರಿ MAH ಹಾಗೂ ಹವಾಮಾನ ವರದಿ ತಜ್ಞರಾದ ಬಸವರಾಜ್ ಬಿರಾದಾರ್ ಉಪಸ್ಥಿತರಿದ್ದರು. ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛಪಡ್ತೀನಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ನಮಗೆ ಈ ಜೂನ್ ಮಂತ್ವರೆಗೂ 122 ಅಂದರೆ 8.2 mm ನಮ್ಮ ಆ್ಯಕ್ಚುಯಲ್ ಮುಂಗಾರು ಪ್ರಾರಂಭ ಆಗದೆ ಜೂನಲ್ಲಿ. ಅದರಲ್ಲೂ ಮಿರ್ಗ್ ಅಂತ ಹೇಳ್ತಾರೆ, ಅಂದರೆ ಮೃಗಶಿರ ಮಳೆಗೆ ಬಿತ್ತನೆ ಮಾಡ್ತಾರೆ. ಆದರೆ ನಮಗೆ 1ರಿಂದ 4ನೇ ತಾರೀಕು 8.2 mm ಮಳೆ ಆಗಬೇಕಾಗಿತ್ತು. ಬಟ್ ಅದರಲ್ಲಿ ನಮಗೆ 4.7 mm ಮಳೆ ಆಗಿದೆ. ಸೊ ನಮಗೆ 43% ಈ ಮಂತಲ್ಲಿ ಇಲ್ಲಿವರೆಗೂ ಮಳೆ ಕೊರತೆ ಇದೆ. ನಮಗೆ ಈ ಟೋಟಲ್ 122 mm ಮಳೆ ಆಗಬೇಕು ಈ ಮಂತಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಈಗ ಆಲ್ರೆಡಿ ನಮ್ಮಲ್ಲಿ ಕೇರಳದಲ್ಲಿ ನಿನ್ನೆ ಸೌತ್ ವೆಸ್ಟ್ ಮಾನ್ಸೂನ್ ಎಂಟರ್ ಆಗಿರೋದ್ರಿಂದ ಮುಂದೆ ಮಳೆ ಆಗ್ಬೋದು ಅನ್ನೋ ಫೋರ್ಕಾಸ್ಟಿಂಗ್ ಇದೆ. ಸೊ ಈ ಮಳೆಗೆ ನಮ್ಮ ಮುಂಗಾರು ಹಂಗಾಮನ ನಮ್ಮ ಜಿಲ್ಲೆಯ ಮುಂಗಾರು ವಿಸ್ತೀರ್ಣ ತಗೊಂಡ ಗುರಿನ ನಮ್ಮದು 4,12,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಗುರಿಯನ್ನು ಬಂದಿದ್ದೇವೆ ಮುಂಗಾರಿಗೆ. ಅದರಲ್ಲಿ ನಮಗೆ 2,22,000 ಹೆಕ್ಟೇರ್ ಪ್ರದೇಶ ಸೋಯಾಬೀನೇ ಇದೆ, ಅಂದರೆ ಅರ್ಧದಷ್ಟು. ಆಮೇಲಿಂದ 1,30,30 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬರುತ್ತೆ. ಹಾಗೆ ಉದ್ದು ಮತ್ತು ಹೆಸರು 23,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು, 15,000 ಹೆಕ್ಟೇರ್ ಪ್ರದೇಶದಲ್ಲಿ ಉದ್ದು ಬರುತ್ತೆ. ಒಂದು ಒಳ್ಳೆ ಮಳೆ ಆದರೆ ಈ ತಿಂಗಳ 15ನೇ ತಾರೀಕು ಒಳಗಡೆ ನಮ್ಮಲ್ಲಿ ಹೆಸರು ಮತ್ತು ಉದ್ದಿಗೆ ಹೆಚ್ಚಿನ ರೈತರು ಹೋಗ್ತಾರೆ ಬಿತ್ತನೆಗೆ. ಬಟ್ ಮಳೆ ಏನಾದರೂ ಡಿಲೇ ಆಯಿತು, ಸೋಯಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ನಮ್ಮಲ್ಲಿ ಸೋಯಾಬೀನೇ ಮೇಜರ್ ಬಿತ್ತನೆ ಮಾಡೋದು. ಸೊ ನಮಗೆ ಈಗ ಅದಕ್ಕೆ ಬೇಕಾಗಿರುವಂಥ ಬಿತ್ತನೆ ಬೀಜದಲ್ಲಿ ನಮಗೆ ಟೋಟಲಿ ನಮ್ಮ ಜಿಲ್ಲೆಗೆ 1,04,000 ಬಿತ್ತನೆ ಬೀಜದ ಗುರಿ ಇದೆ. ಅದರಲ್ಲಿ 1,03,000 ಕ್ವಿಂಟಾಲಷ್ಟು ಬಿತ್ತನೆ ಬೀಜ ಸೋಯಾಬೀನೇ ಇದೆ. ಈಗ ಆಲ್ರೆಡಿ ನಮ್ಮಲ್ಲಿ 157 30 ನಮ್ಮ ರೈತ ಸಂಪರ್ಕ ಕೇಂದ್ರ ಮತ್ತು 127 ಅಡಿಷನಲ್ ಸೇಲ್ ಪಾಯಿಂಟ್ಗಳು ಇದೆ. ಟೋಟಲಿ 157 ಸೇಲ್ ಪಾಯಿಂಟಲ್ಲೂ
1,03,000 ಬಿತ್ತನೆ ಬೀಜ ಎಲ್ಲದರಲ್ಲೂ ಸ್ಟಾಕ್ ಇದೆ. ಆಲ್ರೆಡಿ ನಾವು 28ರಿಂದ ಪ್ರಾರಂಭ ಮಾಡಿರೋದ್ರಿಂದ ಬಿತ್ತನೆ ಬೀಜ ವಿತರಣೆನ ಈಗ 50,000 ಬಿತ್ತನೆ ಬೀಜನ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಇದು ಬಿತ್ತನೆ ಬೀಜಕ್ಕೆ ಬಂದಾಗ ನಮಗೆ ಯಾವುದೇ ಕೊರತೆ ಇಲ್ಲ. ಮತ್ತು ಬಿತ್ತನೆ ಬೀಜದ ಒಂದು ರಿಕ್ವೆಸ್ಟ್ ರೈತರಲ್ಲಿ ಏನಂದರೆ, ಮಳೆ ಚೆನ್ನಾಗಿ ಆದಾಗ 30ರಿಂದ 40 ಸೆಂಟಿಮೀಟರ್ ಅಷ್ಟು ತೇವಾಂಶ ಇದ್ದಾಗ ಮಾತ್ರ ಬಿತ್ತನೆ ಮಾಡಿ ಅಂತ ನಾನು ಕೇಳ್ಕೊತೇನೆ. ಇಲ್ಲ ಅಂದರೆ ಮತ್ತೆ ಜರ್ಮಿನೇಷನ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸೀಡ್ ಮತ್ತೆ ಹೊಸದಾಗಿ ತರಬೇಕು ರೈತರು, ಇವೆಲ್ಲವೂ ಪ್ರಾಬ್ಲಮ್ ಆಗೋದ್ರಿಂದ ಚೆನ್ನಾಗಿ ಮಳೆ ಆದಾಗ್ಲೇ ಬಿತ್ತನೆ ಮಾಡಿ ಅಂತ ಕೇಳ್ಕೊತೀನಿ. ಇದಲ್ದಿರ ನಮಗೆ ರಸಗೊಬ್ಬರಕ್ಕೆ ಬಂದಾಗ ನಮ್ಮ ಜಿಲ್ಲೆಗೆ ಮುಂಗಾರು ಹಂಗಾಮಿಗೆ ಟೋಟಲಿ 43,000 ಮೆಟ್ರಿಕ್ ಟನ್ ಅಷ್ಟು ನಮಗೆ DAP, ಯೂರಿಯಾ, ಕಾಂಪ್ಲೆಕ್ಸ್ ಎಲ್ಲನೂ ಸೇರಿಕೊಂಡು ನಮಗೆ ಸಪ್ಲೈ ಪ್ಲಾನ್ ಇದೆ. ಅದರಲ್ಲಿ ನಮಗೆ 13,000 DAP, 14,000 MOP, 12,000 ಕಾಂಪ್ಲೆಕ್ಸ್ ಗೊಬ್ಬರದ ರಿಕ್ವೈರ್ಮೆಂಟ್ ಇದೆ. ನಮ್ಮಲ್ಲಿ ಈಗ ಆಲ್ರೆಡಿ ಒಂದು ಓಪನಿಂಗ್ ಬ್ಯಾಲೆನ್ಸಲ್ಲೇ ನಮಗೆ ಒಂದು 17,000 ಇರೋದ್ರಿಂದ, ಮತ್ತು ಸಪ್ಲೈಯೂ ನಮಗೆ DAP ಈ ವರ್ಷ ಕಮ್ಮಿ ಆಗಿದೆ. ಅಂದರೆ ಸ್ಟೇಟಲ್ಲೇ 50% ಅಷ್ಟು ಕೊರತೆ ಇದೆ. ಸೊ DAPಗೆ ಬದಲಾಗಿ ನಾವು ಕಾಂಪ್ಲೆಕ್ಸನ್ನು ಯೂಸ್ ಮಾಡಬೇಕು ಅಂತ ರೈತರಲ್ಲಿ ನಾನು ಕೇಳ್ಕೊತೀನಿ. ಅಂತ DAP ಬರಲ್ಲ ಅಂತೇನಿಲ್ಲ, ಬಟ್ 50% DAP, ಒಂದು 50% ಕಾಂಪ್ಲೆಕ್ಸನ್ನು ಯೂಸ್ ಮಾಡಿ ಅಂತ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕಳೆದ ಒಂದು ಮೇ ತಿಂಗಳಲ್ಲಿ ಅಂದರೆ 26ನೇ ತಾರೀಕೆ ಒಂದು ಮುಂಗಾರು ಮಳೆ ಬರಬೇಕಾಗಿತ್ತು. ಆದರೆ ಪೆಸಿಫಿಕ್ ಸಾಗರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಈ ಬಾರಿ ರಾಜ್ಯಕ್ಕೆ ಮಳೆ ವಿಳಂಬವಾಗಿ ಬರ್ತಾ ಇದೆ. ಜೂನ್ 6ಕ್ಕೆ ರಾಜ್ಯಕ್ಕೆ ಮಳೆ ಆಗಮನ ಆಗ್ತಾ ಇದೆ. ಬೀದರ್ ಜಿಲ್ಲೆಗೆ ಜೂನ್ 9 ಮತ್ತು 10ರಂದು ಆಗಮಿಸಲಿದೆ. ಇನ್ನು ಜೂನ್ 12ರ ನಂತರ ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಮಳೆ ಆಗಲಿದೆ. ಆಮೇಲೆ ಈ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವರು ಕೃಷಿ ಸಂಶೋಧನಾ ಕೇಂದ್ರದ ಹವಾಮಾನ ತಜ್ಞರಾದ ಬಸವರಾಜ್ ಬಿರಾದರ್ ಅವರು ನಗರದ ಜಿಲ್ಲಾ ಒಂದು ಕೃಷಿ ಜಂಟಿ ನಿರ್ದೇಶಕರ ಒಂದು ಕಚೇರಿಯಲ್ಲಿ ನಿರ್ದೇಶಕರು ಕರೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಜೂನ್ 10ರ ತನಕ ಜಿಲ್ಲೆಯಲ್ಲಿ 124 ಮಿಲಿಮೀಟರ್ ಮಳೆ ಆಗಲಿದೆ, ಸಾಧಾರಣ ಮಳೆಯಾಗಲಿದ್ದು 60ರಿಂದ 80 ಮಿಲಿಮೀಟರ್ ಮಳೆ ಬಿದ್ದರೆ ಸಾಕು, ಅದು ಬಿತ್ತನೆಗೆ ಯೋಗ್ಯ ಆಗುತ್ತೆ. ಸೋಯಾ ಮತ್ತು ತೊಗರಿ ಬಿತ್ತನೆ ಕೂಡ ಮಾಡಬಹುದು. ಸೋಯಾ ಒಂದು ಜೂನ್ 12ರ ನಂತರ ಇನ್ನು ಉತ್ತಮ ಮಳೆ ಬೀದರ್ ಜಿಲ್ಲೆಗೆ ಆಗಮಿಸಲಿದೆ. ರೈತರು ಯಾವುದೇ ಆತಂಕವಿಲ್ಲದೆ ಬಿತ್ತನೆಯನ್ನು ಮಾಡಬಹುದು ಅನ್ನುವಂತಹ ಅಭಯ ಹಸ್ತವನ್ನು ಈ ಒಂದು ಮಾಹಿತಿಯನ್ನು ಹವಾಮಾನ ತಜ್ಞರಾದ ಬಸವರಾಜ್ ಬಿರಾದಾರ್ ತಿಳಿಸಿದರು. ಉಪಕೃಷಿ ನಿರ್ದೇಶಕರಾದ ಅನ್ಸಾರಿ MAH ಅವರು ಇದೇ ವೇಳೆ ಮಾತನಾಡ್ತಾ, ರೈತರು ಬಿತ್ತನೆ ಮಾಡುವ ಮೊದಲು ಬೀಜೋಪಚಾರ ಮಾಡುವುದು ಬಹಳ ಮುಖ್ಯವಿದೆ. ಅಲ್ಲದೆ ರೈತರು ಟ್ರ್ಯಾಕ್ಟರ್ನಿಂದ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜಗಳು ಆಳವಾಗಿ ಹೋಗುವುದಿಲ್ಲ. ಜಾಸ್ತಿ ಎಕರೆ ಹೊಲ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಗಡಿಬಿಡಿಯಲ್ಲಿ ರೈತರು ಟ್ರ್ಯಾಕ್ಟರ್ನಿಂದ ಬಿತ್ತನೆ ಮಾಡ್ತಾರೆ. ಹೀಗಾಗಿ ಅದು ಆಳವಾಗಿ ಬೀಜಗಳು ಹೋಗದೇ ಇರೋದರಿಂದ ಬೆಳೆ ಕೂಡ ನಾಶ ಆಗುವಂಥ ಸಂದರ್ಭ ಇರುತ್ತೆ. ರಸಗೊಬ್ಬರ ವಿಷಯ ಬಂದಾಗ DAP ಬದಲಾಗಿ ಕಾಂಪ್ಲೆಕ್ಸ್ ಕೂಡ ಬಳಸಬಹುದು. ಇದರಿಂದ ಮಾರುಕಟ್ಟೆಯಲ್ಲಿ ಬೆಳೆಗಳಿಗೆ ಒಳ್ಳೆಯ ತೂಕ ಬರ್ತದೆ, ಒಳ್ಳೆಯ ಇಳುವರಿ ಚೆನ್ನಾಗಿ ಬರ್ತದೆ ಎಂದು ಅನ್ಸಾರಿ ಅವರು ಮಾಹಿತಿ ನೀಡಿದರು. ಕೆಲವು ರಸಗೊಬ್ಬರಗಳಿಗೆ ಕಡಿಮೆ ಬೆಲೆ ಇದ್ದರೆ ಇನ್ನೊಂದಿಷ್ಟು 200 ರೂಪಾಯಿ ವ್ಯತ್ಯಾಸ ಕೂಡ ಇನ್ನೊಂದಿಷ್ಟು ರಸಗೊಬ್ಬರಕ್ಕೆ ಇರಬಹುದು. ಜೊತೆಗೆ ನ್ಯಾನೋ DAP ಕೂಡ ಬಳಸಿಕೊಳ್ಳಬಹುದು. FID ನೋಡಿ ಅಂತ ರೈತರಿಗೆ ಬೀಜಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಎಂದು ಅನ್ಸಾರಿ MAH ಅವರು ತಿಳಿಸಿದರು. ಪರಿಸರ ಸ್ವಚ್ಛತೆ ಕಾಪಾಡುವಲ್ಲಿ ಪೌರ ಕಾರ್ಮಿಕರು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಾರೆಂದು ಪ್ರೊಫೆಸರ್ SV ಕಲ್ಮಠ್ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಳಗ್ಗೆ ಬೀದರ್ ನಗರದ ವಿವೇಕಾನಂದ ಬಡಾವಣೆಯಲ್ಲಿರುವಂಥ ಪಂಚಾಕ್ಷರ ನಿಲಯದಲ್ಲಿರುವ ಕುಮಾರಕೃಪಾ ಕೋವಿಡ್ ಗೆದ್ದವರ ಕೈತೋಟದಲ್ಲಿ ಪೌರ ಕಾರ್ಮಿಕರಾದ ಪ್ರವೀಣ್ ಮತ್ತು ಗಣೇಶ್ ಅವರನ್ನು ಕರೆಸಿ ಶಾಲನ್ನು ಹೊದಿಸಿ ಒಂದು ಮಾಲಾರ್ಪಣೆಯನ್ನು ಮಾಡಿ ಅಕ್ಕಪಕ್ಕದ ಮನೆ ನಿವಾಸಿಗಳು ಕೂಡ ಸನ್ಮಾನಿಸಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪೌರ ಕಾರ್ಮಿಕರು ಪ್ರತಿನಿತ್ಯ ಮನೆಗೆ ಬಂದು ಒಂದು ಮನೆಯಲ್ಲಿರುವಂಥ ಕಸವನ್ನು ಕೈಯಿಂದ ಎತ್ತಿ ತೆಗೆದುಕೊಂಡು ಗಾಡಿಯಲ್ಲಿ ಹಾಕಿಕೊಂಡು ಹೋಗ್ತಾರೆ. ಬೀದಿ ಬದಿ ಹಾಕಿದ ಕೊಳಕು ನಾರುವ ಕಸವನ್ನು ಕೂಡ ಕೈಯಿಂದ ಎತ್ತಿ ಸಂಗ್ರಹ ಮಾಡುವಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ. ಅವರು ಮಾಡುವ ಕೆಲಸಕ್ಕೆ ಗೌರವ ತೋರಿಸುತ್ತದೆ ಎಂದು ಒಂದು ಕಲ್ಮಠ್ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ವೇಳೆ ನಿವೃತ್ತ PSI ವಿಜಯಕುಮಾರ್ ಬೋಗ್ಲೆ, ರಾಜೇಶ್ವರಿ, ಶಾಂಭವಿ, ಸೂರ್ಯಕಾಂತ್ ಮಾಳ್ಗೆ, ದಿಲೀಪ್ ಕುಮಾರ್ ಹುಲ್ಸೂರೆ ಸೇರಿದಂತೆ ಇನ್ನು ಅನೇಕ ಜನ ನಿವಾಸಿಗಳು ಉಪಸ್ಥಿತರಿದ್ದರು. ಇಂದು ವಿಶ್ವ ಪರಿಸರ ದಿನಾಚರಣೆ. ಪರಿಸರ ಅಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಸ್ವಚ್ಛವಾಗಿರಬೇಕು. ನಮ್ಮ ಪರಿಸರ ಸ್ವಚ್ಛವಾಗಿರಬೇಕು. ಪರಿಸರ ಸ್ವಚ್ಛವಾಗಿ ಇರಬೇಕು. ಯಾಕಂದರೆ ಸ್ವಚ್ಛತೆ ಅಂದರೆ
ಇದು ಇನ್ನೊಂದು ಮುಖ ಏನು ಅಂದರೆ ದೇವರು. ಯಾರು ಸ್ವಚ್ಛತೆ ಕಾರ್ಯದಲ್ಲಿ ಅದರಲ್ಲಿ ನಿರತರಾಗಿರ್ತಾರ ಅವ್ರು ನಿಜವಾಗಿ ದೇವರ ಕೆಲಸ ಮಾಡ್ತಾರಂತೆ ನಾವು ಭಾವಿಸಬೇಕು. ಯಾಕಂದರೆ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ಸು. ಅಂದರೆ ಎಲ್ಲಿ ಸ್ವಚ್ಛತೆ ಇದೆ ಅಲ್ಲೇ ಪರಮಾತ್ಮ ಇರ್ತಾನೆ. ಯಾವಷ್ಟು ಪೂಜಾರಿ ಯಾವ ರೀತಿಯಾಗಿ ಮಂದಿರಗಳ ಪೂಜೆ ಮಾಡ್ತಾರೆ ಅಷ್ಟೇ ಮಹತ್ವ ಎಷ್ಟದಂದರೆ ನಾವು ಸ್ವಚ್ಛತೆಯಲ್ಲಿ ತೊಡಗಿರ್ತಕ್ಕಂಥವ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಮಿಕರು ಅವರು ಮನೆ ಕಸಗಳನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರತಿನಿತ್ಯ ಈ ಕೆಲಸ ಮಾಡ್ತಾರೆ. ಎಂಥ ಕೊಳಕು ಕಸ, ಯಾವ ಕಸವನ್ನು ನಾವು ಮುಟ್ಲಿಕ್ಕೆ ಆಗೋಲ್ಲ ಅಂಥ ಕಸ ಅವರೆಲ್ಲ ಕೈಲಿಂದ ಹಿಡಿದು ಹಾಕ್ತಾರೆ. ಯಾವುದೇ ರೀತಿಯಾಗಿ ಅದನ್ನು ಹಿಸ್ಕೊಳ್ಳಾರ್ದೇ ಅದು ಆ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ನಮ್ಮ ಹಿಂದೆ ಪ್ರಧಾನಮಂತ್ರಿ ಮೋದಿಜಿಯವರು ಎಲ್ಲ ಕಾರ್ಮಿಕರಿಗೆ ಕೂಡಿಸಿ ಅವರು ಪಾದ ತೊಳೆದು ಪೂಜೆ ಮಾಡಿದರು. ನಿಜವಾಗಿ ಇವ್ರು ಮಾಡ್ತಕ್ಕಂಥ ಕೆಲಸ ಕನಿಷ್ಠ ಅಲ್ಲ, ಆ ಕೆಲಸ ದೊಡ್ಡ ಕೆಲಸ. ಅದು ಕೆಲಸ ದೇವರ ಕೆಲಸ. ಸ್ವಚ್ಛತೆಯಲ್ಲಿರ್ತಕ್ಕಂಥವ್ರೆಲ್ಲರೂ ಕಾರ್ಯಕ್ರಮ ಮಾಡ್ತಕ್ಕಂಥದ್ದೆಲ್ಲರೂ ಪರಿಸರಕ್ಕೆ ನಾವು ಪೂರಕವಾಗಿರ್ತಕ್ಕಂಥದ್ದು. ಇವತ್ತು ಪರಿಸರ ಉತ್ತಮವಾಗಿದ್ದರೆ ನಾವೆಲ್ಲರೂ ಬದುಕಿರ್ತೀವಿ. ಪರಿಸರ ಇಲ್ಲದೆ ಇದ್ದರೆ ನಮ್ಮ ಜೀವನ ಇರೋದೇ ಇಲ್ಲ, ಯಾವ ಜೀವಿಗಳು ಬದುಕಿರಲಾರವು. ಅದಕ್ಕೆ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ವಿವೇಕಾನಂದ ಬಡಾವಣೆ ಮತ್ತು ನಮ್ಮ ರೆಡ್ಡಿ ಲೇಔಟು ಇಲ್ಲಿ ನಮ್ಮ ಕುಮಾರ್